ವಾರದ ಮಿಸಲ್ ಹಾಪ್ಚಾಗ ನಾ ನಿಮಗೆ ನವಲೂರು ಹತ್ರ ಕರ್ಕೊಂಬಂದೇನಿ. ನವಲೂರು ಅಂದ ಕೂಡಲೇ ಈ ಭಾಗದ ಮಂದಿಗೆಲ್ಲ ಪೇರ್ಲ ಹಣ್ಣು ನೆನಪಾಗ್ತಾವೆ. ಪೇರ್ಲ ಹಣ್ಣು ಅಂದ ಕೂಡಲೇ ಇನ್ನೊಂದು ಮಜಾ ಹೇಳ್ತೀನಿ ನಿಮಗೆಲ್ಲ. ನಾನು ಒಂದು ಟೈಮ್ ಮಿಷಿನ್ ಕೊಟ್ಟಂಗೆ, ಒಂದು ಪೇರ್ಲ ಹಣ್ಣು ಅಂದ ಕೂಡಲೇ ಪ್ರತಿಯೊಬ್ಬರು ನಮ್ಮ ಪ್ರೈಮರಿ ಸ್ಕೂಲಿನ ದಿನಕ್ಕೆ ಹೋಗ್ಬಿಡ್ತೇವೆ. ಅದನ್ನು ಕಚ್ಚಿ ತಿಂದಿದ್ದು, ಹೆಚ್ಚಿ ತಿಂದಿದ್ದು, ಕೊಚ್ಚಿ ತಿಂದಿದ್ದು, ಹಂಚಿ ತಿಂದಿದ್ದು, ಕದ್ದು ತಿಂದಿದ್ದು, ಸಾಲ್ಯಾಗ ಕದ್ದು ತಿಂದಿದ್ದು, ಕ್ಲಾಸ್ನಾಗ ಒಂದು ಯಾವಾಗೂ ಅದು ಯಾಕಂತ ಗೊತ್ತಿಲ್ಲ ಸಮಾಜ ಪುಸ್ತಕದ ಕೊನೆಯನ್ನು ಶ್ರೀಲಂಕಾದ ಗಾತ್ರದೊಳಗೆ ಹರಿದು ಅದ್ರೊಳಗೆ ಉಪ್ಪು ಖಾರ ಕಟ್ಕೊಂಡ್ಬಂದ್ರೆ ಅವತ್ತು ಮಧ್ಯಾಹ್ನದ ಬಿಡುವಿನ ಟೈಮ್ನಾಗ ಪೇರ್ಲ ಹಣ್ಣು ತಿನ್ನೋದು ಗ್ಯಾರಂಟಿ ಅಂತಲೇ ಅರ್ಥ. ಒಂದು ಹಣ್ಣಿನ ಸುತ್ತ ಏನೆಲ್ಲ ಆಗ್ತಾವ ಅನ್ನೋದು ಈ ವಾರದ ಹಾಪ್ಚಾದ ವಿಶೇಷ. ಒಂದು ಸುತ್ತು ಎಲ್ಲರೂ ನಿಮ್ಮ ಬಾಲ್ಯಕ್ಕೆ ಹೋಗಿ ಬಂದಿದ್ರ ಕಡು ಹಸಿರಿನ ದೋರ್ಗಾಯಿಯಿಂದ ಹಿಡ್ಕೊಂಡು ತಿಳಿ ಹಳದಿ ಬಣ್ಣದ ಹಣ್ಣುಗಾಯಿವರೆಗೂ ಅಡ್ಡಾಡಿ ಬಂದಿರ್ತಾರೆ. ಅದ್ರ ತಿರುಳು ಹಾಗೆ ಶುದ್ಧ ಶುಭ್ರ ಶ್ವೇತ ಬಿಳಿ ಬಣ್ಣದಿಂದ ಹಿಡ್ಕೊಂಡು ಗುಲಾಬಿಯಿಂದ ಕಡು ಕೆಂಪು ಬಣ್ಣದವರೆಗೂ ಇರ್ತಾವ. ಪೇರ್ಲ ಹಣ್ಣಿನ ಬೆಳೆ ಯಾಕೆ ಕೃಷಿಕರಿಗೆ ಹತ್ರ ಆಗ್ತದ ಅಂದ್ರೆ ಹಚ್ಚಿದ ವರ್ಷದಿಂದಲೇ ಹೆಚ್ಚು ಕಡಿಮೆ ನೀವು ನೀರು ಗೊಬ್ಬರ ಕೊಟ್ರೆ 1-1.5 ವರ್ಷದಿಂದ ಫಲ ಕೊಡಕ್ಕೆ ಶುರು ಮಾಡ್ತದೆ. ಹೆಚ್ಚು ಕಡಿಮೆ 40 ವರ್ಷ ಫಲ ಕೊಡ್ತದೆ. ಹಿಂಗೆ 40 ವರ್ಷ ಫಲ ಕೊಡುವ ಪೇರ್ಲ ಹಣ್ಣಿಗೆ ನವಿಲೂರಿನ ಪೇರ್ಲ ಹಣ್ಣು ಅಂತಂದ್ರೆ ಅದಕ್ಕೊಂದು ವಿಶೇಷ ಸ್ವಾದ ಅದ. ಆದ್ರೆ ತಪ್ಪಿದ್ದೆಲ್ಲಿ ಅಂತ ಅಂದ್ರೆ ಹಿಂಡುಗಟ್ಟಲೆ ಬೆಳೆಯುವ ಮರಗಳಿದ್ರೂ ಇಲ್ಲಿ ಅದರ ಮೌಲ್ಯವರ್ಧನಕ್ಕೆ ಆಗಬೇಕಾದ ಕೆಲಸಗಳು ಯಾವುದೂ ಆಗಿಲ್ಲ. ಇವತ್ತಿಗೂ ಪೇರ್ಲ ಹಣ್ಣು ಜ್ಯೂಸುಗಳ ವಿಷಯ ಬಂದಾಗ ಗಾವಾ ಜ್ಯೂಸ್ ಅಗದಿ ಫೇಮಸ್ ಆಗಿದೆ. ಡಯಾಬಿಟಿಕ್ ಇರೋರು ಕುಡಿತಾರ, ವಿತೌಟ್ ಶುಗರ್ ಮಾಡಿ ಮಾರ್ತಾರೆ, ಇದ್ರ ತಿರುಳು ಮಾರ್ತಾರೆ, ಸಿಪ್ಪಿ ಮಾರ್ತಾರೆ, ಆಮೇಲೆ ಎಲೆ ಮಾರ್ತಾರೆ. ಇಷ್ಟೆಲ್ಲ ಇದ್ರೂ ಇಲ್ಲಿ ಮಾತ್ರ ಬೀದಿ ಬದಿಯ ಮಾರಾಟಕ್ಕೆ ಮತ್ತು ಹಣ್ಣು ಮಾರುಕಟ್ಟೆಗೆ ಮಾತ್ರ ಸೀಬೆಕಾಯಿ ಹೋಗ್ತದೆ. ನಾರಿನಂಶ ಹೆಚ್ಚಿರುವ ಈ ಹಣ್ಣು ಭಾರತಕ್ಕೆ ಬಂದಿದ್ದು ಮೆಕ್ಸಿಕೋ ದೇಶದಿಂದ. ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಅದ. ಹಾಗಾಗಿನೇ ಪೇರ್ಲ ಹಣ್ಣಿಗೆ ಪೇರ್ಲ ಹಣ್ಣು ಅಷ್ಟೇ ಅಲ್ಲ, ಹಿಂದಿಯೊಳಗೆ ಅಮೃದ್ ಫಲ ಅಂತ ಕರೀತಾರೆ. ಅದು ಅಮೃತ ಫಲದ ಅಪಭ್ರಂಶ. ಅಮೃದ್ ಅಂತ ಯಾಕಂತಾರ ಅಥವಾ ಅಮೃತ ಅಂತ ಯಾಕಂತಾರ ಅಂತಂದ್ರೆ, ಒಂದು ಇದು ನಮ್ಮ ಜೀರ್ಣಕ್ರಿಯೆಗೆ ಸಾಕಷ್ಟು ಸಹಾಯ ಮಾಡ್ತದೆ. ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದರಿಂದ ಆಯುಷ್ಯ ಹೆಚ್ಚಾಗ್ತದೆ ಅನ್ನೋದೊಂದು ನಂಬಿಕೆ. ಮತ್ತು ಎರಡನೇದು ಇದರ ಚಿಗುರೆಲೆಯ ಚಟ್ನಿ ಅಂದರೆ ಉಪ್ಪು ಜೀರಿಗೆ ಹಾಕಿ ಅರೆದು ಅದನ್ನು ವಸಡುಗಳಿಗೆ ತಿಕ್ಕಿದ್ರೆ ನಮ್ಮ ಮೌಖಿಕ ಆರೋಗ್ಯ ಏನೈತಿ, ಬಾಯಿಯ ಆರೋಗ್ಯ ಏನೈತಿ ಅದು ಸದೃಢ ಆಗ್ತದೆ ಅನ್ನೋದೊಂದು ನಂಬಿಕೆ ಅದ. ಹಂಗೆ ಇದರ ತೊಗಟಿಯನ್ನು ಬಳಸಿದ್ರೆ ಚರ್ಮದ ಕೆಲವು ತುರಿಕೆ, ಕೆರೆತ, ನವೆ ಇವುಗಳೆಲ್ಲ ಹೋಗ್ತಾವ ಅಂತ ಹೇಳ್ತಾರೆ. ಇಡೀ ಮರನೇ ಔಷಧೀಯ ಗುಣಗಳಿಂದ ಕೂಡ್ಕೊಂಡಿರೋದದ. ಆಮೇಲೆ ಪೇರ್ಲ ಹಣ್ಣು ತಿನ್ನೋದ್ರಿಂದ ನಾರಿನಂಶ ಹೆಚ್ಚಿಗೆ ಸಿಗ್ತದೆ ನಮಗೆ. ಆಮೇಲೆ ಆದ್ರೆ ಯಾವುದೂ ಅತಿ ಆದ್ರ ವಿಷ ಅಂತ ಹೇಳ್ತಾರಲ್ಲ, ಅಮೃತನೂ ಅತಿ ಆದ್ರ ವಿಷ. ಹಂಗೆ ಹೌದಪ್ಪ ಭಾಳ ಚಲೋ ಐತಿ ಅಂಥೇಳಿ ಭಾಳ ಪೇರ್ಲ ಹಣ್ಣು ತಿಂದ್ರೆ ಅಜೀರ್ಣ ಆಗುವ ಸಾಧ್ಯತೆನೂ ಇರ್ತದೆ. ಕೆಲವೊಮ್ಮೆ ಅಭಿವೃದ್ಧಿಯ ಭಾಷೆ ಯಾವುದು ಅನ್ನುವ ಸಂಶಯ ತಾಳುವುದು ಇಂಥ ಜಮೀನುಗಳಿಗೆ ಬಂದಾಗ. ಶುದ್ಧ ಹಸಿರೊದ್ದು ನಿಂತ್ರೂ ಅಭಿವೃದ್ಧಿ ಅಂದಾಗ ನಾವು ಕೈಗಾರಿಕೆಗಳಿಗೆ ಹೆಚ್ಚಿನ ಮಹತ್ವ ಕೊಡ್ತೀವಿ, ಅಥವಾ ವಸತಿ ಸಮೂಹಗಳಿಗೆ, ವಸಾಹತುಗಳಿಗೆ ಹೆಚ್ಚಿನ ಮಹತ್ವ ಕೊಡ್ತೀವಿ. ಇರುವ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡ್ಕೊಳ್ಳದೆ ಇದ್ರೆ ಈಗ ಇಲ್ಲಿ ಸುತ್ತಲಿನ ಜಮೀನುಗಳು ನಿಧಾನಕ್ಕೆ ಕಣ್ಮರೆ ಆಗತ್ತಾವ. ಬಹುಶಃ ಮುಂದೊಂದ್ಸಲ ನವಿಲೂರಿನ ಪೇರ್ಲ ಹಣ್ಣು ಅನ್ನೋದೊಂದು ಬ್ರ್ಯಾಂಡ್ ಆಗಿ ಉಳಿಬಹುದು ಹೊರತಾಗಿ ಇಲ್ಲಿ ಹಣ್ಣು ಉಳಿತಾವೋ ಇಲ್ಲೋ ಅನ್ನೋ ಸಂಶಯ ಉಳಿತೈತಿ. ಅದಕ್ಕಿಂತ ಮೊದಲು ಈ ಭಾಗದ ನಾಯಕರು ಎಚ್ಚೆತ್ತುಕೊಂಡು ಇಲ್ಲಿಯ ಕೃಷಿಕರಿಗೆ ಸಾಕಷ್ಟು ಸ್ಟೋರೇಜು ಮತ್ತು ಅದರ ಮೌಲ್ಯವರ್ಧನೆ ಮಾಡುವಂತಹ ವ್ಯವಸ್ಥೆ ಆದ್ರೆ ಅನುಕೂಲ ಆಗಬಹುದು. ಇವನ್ನೆಲ್ಲ ಇಟ್ಕೊಂಡಾಗ ಗೀತಾಂಜಲಿ ಸಂಕಲನದೊಳಗೆ ರವೀಂದ್ರ ಟಾಗೋರ್ ಅವರು ಒಂದು ಕವಿತೆ ಹೇಳ್ತಾರೆ, ಸಮಯ ಸರಿಯುವ ಮುನ್ನ ಕೈಗೆತ್ತಿಕೋ ಅಂತ. ಆ ಕವಿತೆಯನ್ನ ಇಲ್ಲಿ ಓದಾಗತ್ತೇನೆ. ಹರಿದೆತ್ತಿಕೋ ಈ ಹೂವ ತಡಮಾಡದಿರು, ಇದು ಮುದುಡಿ ಕೆಳಗುದುರಿ ಮಣ್ಣುಗೂಡುವ ಭಯವೆನಗೆ. ನಿನ್ನ ಹಾರದಲ್ಲಿ ಇದಕ್ಕೆ ತಾಣವಿರದಿರಬಹುದು, ಆದರೂ ನಿನ್ನ ಕೈ ಸ್ಪರ್ಶಿಸಿ ಹರಿವಾಗ ದೊರಕುವ ನೋವೇ ಸಾಕೆನಗೆ. ನನಗರಿವು ಬರುವ ಮುನ್ನವೇ ದಿನ ಕಳೆದು ನೈವೇದ್ಯಗೈವ ವೇಳೆ ಮುಗಿದು ಹೋಗುವ ಭಯವು ನನಗೆ. ಈ ಹೂವಿಗಿಲ್ಲ ಮನೋಹರ ಬಣ್ಣ, ಮನತಣಿಪ ವಾಸನೆ, ಆದರೂ ಸಮಯ ಸರಿಯುವ ಮುನ್ನ ಹರಿದೆತ್ತಿಕೋ ಇದನ್ನು ನಿನ್ನ ಸೇವೆಗಾಗಿ. ನಮಸ್ಕಾರ. ನಾ ಮುಂದಿನ ವಾರ ಮತ್ತೊಂದು ಹೊಸ ವಿಷಯ ತಗೊಂಬರ್ತೇನಂತ ಕಾಯ್ತಿರಲ್ಲ.